ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಸ್ಯಾರಿ ಸೇಲ್ ಮಾಡ್ತಿದ್ದೆ, ಅದು ಎಲ್ಲರಿಗೂ ಗೊತ್ತಿದೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನನ್ನ ಹತ್ರನೇ ಸ್ಯಾರಿ ತೊಗೊಂಡು ನನ್ನ ಹತ್ರನೇ ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ. ಇವತ್ತು ತೋರಿಸುವಂಥ ಬ್ಲೌಸ್ ಅಷ್ಟೂ ಸಹಿತ ನನ್ನ ಹತ್ರನೇ ಸ್ಯಾರಿ ತೊಗೊಂಡು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರೋದು. ಇದೆಲ್ಲ ಆಫ್ಲೈನಲ್ಲಿ ಸೇಲ್ ಆದಂಥ ಸ್ಯಾರಿಗಳು, ಆನ್ಲೈನಲ್ಲೂ ಸಹ ಸೇಲ್ ಆಗಿದೆ. ಅದು ನಮಗೆ ಸ್ಟಿಚ್ ಮಾಡೋದಕ್ಕೆ ಸಿಗೋದಿಲ್ಲ. ಈ ಆಫ್ಲೈನಲ್ಲಿ ಅಂದರೆ ಮನೆ ಹತ್ರ ಬಂದು ತೊಗೊಳ್ಳೋವಂಥ ಸ್ಯಾರಿಗಳನ್ನು ನಮ್ಮ ಹತ್ರನೇ ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೆ. ನೋಡಿ, ಇದು ಬ್ಲೂ ಸ್ಯಾರಿ ಸಹಿತ ನಾನು ವಿಡಿಯೋದಲ್ಲಿ ಹಾಕಿದ್ದೆ. ಅದನ್ನು ತಗೊಂಡ್ಬಿಟ್ಟು ಮತ್ತು ಮೈ ಅಳತೆ ತಗೊಂಡು ಸ್ಟಿಚ್ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು. ಹಾಗೆ ಸ್ಯಾರಿ ಸಹ ತುಂಬ ಚೆನ್ನಾಗಿದೆ. ಹಾಗೆ ತುಂಬ ಜನ ಟೈಲರ್ಸ್ ಅಂದ್ಕೊಳ್ತಾ ಇರ್ತಾರೆ, ನಾವು ಸಹ ಮನೇಲಿ ಸ್ಯಾರಿ ತಂದು ಮಾರಿದರೆ ನಮಗೆ ಲಾಭ ಆಗುತ್ತಾ, ನಾವು ಸೇಲ್ ಮಾಡ್ಬೋದಾ ಅಂಥೇಳಿ ತುಂಬ ಜನ ಟೈಲರ್ ಅಂದ್ಕೊಳ್ತಾರೆ. ಆದರೆ ಅದಕ್ಕಿಂತ ಮುಂಚೆ ನೀವು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಅದು ಏನಂತ ಅಂದರೆ, ಫಸ್ಟು ನೀವು ಇರೋಂತಹ ಏರಿಯಾದಲ್ಲಿ ನೋಡ್ಕೊಬೇಕು. ನೀವು ಕಾಸ್ಟ್ಲಿ ಸ್ಯಾರಿ ತಂದರೆ ತೊಗೊಳ್ತಾರಾ, ಇಲ್ಲ ಸಿಂಪಲ್ ಸ್ಯಾರಿಗಳು ತೊಗೊಳ್ತಾರಾ, ಯಾವ ರೀತಿ ಅಲ್ಲಿ ಜನ ಇದ್ದಾರೆ ಅಂತ ಸ್ವಲ್ಪ ಟೈಮು ನೀವು ನೋಡಬೇಕಾಗತ್ತೆ. ಆಮೇಲೆ ನೀವು ಸ್ಯಾರಿ ಬಿಸ್ನೆಸ್ ಮಾಡಬೇಕು. ಮತ್ತೊಂದು, ನಾವು ಸ್ಯಾರಿ ತಂದು ಸೇಲ್ ಮಾಡ್ತೀವಿ ಅಂತಂದರೆ ಲಾಭ ಏನು ಅಂದರೆ, ನಿಮ್ಮ ಹತ್ರನೇ ಸ್ಯಾರಿ ತೊಗೊಂಡು ನಿಮಗೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟರು ಅಂದರೆ ತುಂಬಾ ಲಾಭ ಆಗುತ್ತೆ. ಈಗೆಲ್ಲ ಹೇಗಂದರೆ, ಒಂದು ಸ್ಯಾರಿ ತೊಗೊಂಡ್ರು ಅಂದರೆ ಅದು ಕುಚ್ಚಾಗಿರ್ಬೋದು ಅಥವಾ ಲೈನಿಂಗು, ಫಾಲು ಪ್ರತಿಯೊಂದು ನಮ್ಮ ಕಡೆನೇ ಕೊಡ್ತಾರೆ. ಎಂಬ್ರಾಯ್ಡ್ರಿ ಕೊಟ್ಟಾಗ ಒಂದು ಬ್ಲೌಸಿಗೆ ಒಬ್ಬೊಬ್ಬರು ಎಷ್ಟು ಅಂದರೆ 2,000 ಸೀರೆ ತೊಗೊಂಡ್ರೆ 2,000 ಸ್ಟಿಚ್ಚಿಂಗು ಎಂಬ್ರಾಯ್ಡ್ರಿ ಅಂತ ಖರ್ಚು ಮಾಡ್ತಾರೆ. ಆಗ ನಿಮಗೆ ಫುಲ್ಲು ಲಾಭ ಸಿಗುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂದರೆ, ನೀವು ಇರೋಂಥ ಏರಿಯಾದಲ್ಲಿ ಕಾಸ್ಟ್ಲಿ ಸೀರೆ ತಗೊಳ್ತಾರಾ ಅಥವಾ ಕಡಿಮೆ ರೇಟಿನ ಸೀರೆ ತಗೊಳ್ತಾರಾ ನೋಡಿಕೊಂಡು ನೀವು ಸ್ಯಾರಿ ಬಿಸ್ನೆಸ್ ಮಾಡಿ ಕರೆಕ್ಟ್ ಒಂದು ಟಿಪ್ಸನ್ನು ಫಾಲೋ ಮಾಡಿ ಸೇಲ್ ಮಾಡಿದಾಗ ನೀವು ಈ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು. ಆದರೆ ಆನ್ಲೈನ್ ನಾವೀಗ ಕಳಿಸ್ತೀವಿ ಸ್ಯಾರಿಗಳು ಅಂದರೆ ಅದು ನಮಗೆ ಸ್ಟಿಚ್ ಮಾಡೋದಕ್ಕೆ ಸಿಗೋದಿಲ್ಲ. ಆದರೆ ನಿಮಗೆ ಚೆನ್ನಾಗಿ ಒಳ್ಳೆ ರೇಟಲ್ಲಿ ಆನ್ಲೈನಲ್ಲಿ ಕೇಳಿದ್ರು ಅಂದರೆ ಅದನ್ನು ಸಹಿತ ನೀವು ಕಳಿಸ್ಬೋದು. ಆದರೆ ಕಳಿಸೋಕ್ಕಿಂತ ಮುಂಚೆ ವಿಡಿಯೋ ಮಾಡಿಕೊಂಡು ಕಳಿಸಿ. ಯಾಕಂದರೆ ಈಗ ತುಂಬಾ ಸ್ಕ್ಯಾಮ್ ನಡೆಯುತ್ತೆ. ಈಗ ಮೀಶೋ ಡೀಲರ್ ಆದರೆ ಅವ್ರುಗಳದೆಲ್ಲ ಎಷ್ಟು ಪಾಪ 50,000 ಇನ್ವೆಸ್ಟ್ ಮಾಡಿರ್ತಾರೆ ಅಂದರೆ 10-15 ಸಾವಿರ ರೂಪಾಯಿ ರಿಟರ್ನ್ ಬಂದಿರತ್ತಂತೆ. ತುಂಬಾ ಕೇಳಿ ಬೇಜಾರಾಯಿತು. ಈಗ ನಾವು ಆಫ್ಲೈನಲ್ಲಿ ಸೇಲ್ ಮಾಡಿರ್ತೀವಿ, ಹಾಗಾಗಿ ಅಷ್ಟೊಂದು ಮೋಸಗಳು ನಡೆಯೋದಿಲ್ಲ. ಆದರೆ ಆನ್ಲೈನಲ್ಲಿ ಅಂದವಾಗ ತುಂಬಾ ಸ್ಕ್ಯಾಮ್ ನಡೆಯುತ್ತೆ. ನೀವು ಎಲ್ಲಿಗೆ ಕೊರಿಯರ್ ಮಾಡಬೇಕು ಅಂದ್ರೂ ವಿಡಿಯೋ ಮಾಡಿಕೊಂಡು ಕರೆಕ್ಟಾಗಿ ಕಳಿಸಿ. ಹಾಗೆಯೇ ತುಂಬಾ ಎಷ್ಟೇ ನಾವು ಚುರುಕಿದ್ದೀವಿ, ಎಷ್ಟೋ ನಮ್ಗೆ ಗೊತ್ತಿದೆ ಅಂತಂದ್ರೂ ನಮಗೆ ಮೋಸ ಮಾಡೋವಂಥ ತುಂಬ ಜಾಲಗಳಿರುತ್ತೆ. ಹಾಗಾಗಿ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಲಾಭ ನಷ್ಟ ಎರಡೂ ಇರುತ್ತೆ. ಅದನ್ನು ಎದುರಿಸೋವಂಥ ಶಕ್ತಿ ನಮಗಿರ್ಬೇಕಷ್ಟೇ. ಈಗ ಟೈಲರಿಂಗಲ್ಲಾದರೂ ಅಷ್ಟೇ, ಏನು ಇನ್ವೆಸ್ಟ್ ಜಾಸ್ತಿ ಇಲ್ಲ, ಆರಾಮಾಗಿ ಕೂತ್ಕೊಂಡು ಬಟ್ಟೆ ಹೊಲಿದ್ರೆ ಆಯಿತು, ಮನೆ ಬಾಗಿಲಿಗೆ ತಂದು ಕೊಡ್ತಾರೆ, ಕೂತಲ್ಲೇ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ನೋಡೋರಿಗೆ ಈಸಿ ಅಂತಲೇ ಅನಿಸುತ್ತೆ. ಆದರೆ ಟೈಲರಿಂಗ್ ಕೆಲಸ ಮಾಡೋರಿಗೆ ಗೊತ್ತುಂಟು ಅದರ ಕಷ್ಟ ಏನು ಅಂಥೇಳಿ. ಫ್ರೆಂಡ್ಸ್, ನಾವೊಂದು ಒಳ್ಳೆ ಲೈನಿಂಗ್ ಹಾಕಿ ಅಂತ ನನಗೆ ಮೊನ್ನೆ ಒಬ್ಬರು ವ್ಯೂವರ್ಸು ಕಾಲ್ ಮಾಡಿ ಹೇಳಿದ್ರು, ಅಕ್ಕ ನನಗೆ ಒಬ್ಬರು ನೀವು ಒಳ್ಳೆ ಲೈನಿಂಗ್ ಹಾಕಿಲ್ಲ ಅಂತ ಹೇಳಿಬಿಟ್ಟು ಒಂದು ಬ್ಲೌಸ್ ಹೊಲಿದಿರೋದನ್ನು ಕೊಟ್ಟಾಗ ಹೊಲಿಯೋಕ್ಕೆ ಕೊಟ್ಟಿರೋ ಇನ್ನೊಂದು ಬ್ಲೌಸು ಸಹಿತ ವಾಪಸ್ ಇಸ್ಕೊಂಡೋದ್ರು. ಇದು ಸಹ ಫ್ರೆಂಡ್ಸ್ ನನ್ನ ಹತ್ರ ತಗೊಂಡಿರೋ ಸ್ಯಾರಿನೇ, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು. ಇದು ಬರೀ 1,300 ರೂಪಾಯಿಗೆ ತಗೊಂಡಿರೋಂಥ ಸ್ಯಾರಿ. ಎಷ್ಟು ಉದ್ದ ಇದೆ, ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಸಖತ್ತಾಗಿದೆ. 1,300 ರೂಪಾಯಿ ಅಷ್ಟೇ ಕೊಟ್ಟಿದ್ದಾರೆ. ಸೀರೆ ಮಾತ್ರ ಫುಲ್ಲು ಗ್ರ್ಯಾಂಡ್ ಲುಕ್ ಇದೆ, ಅಷ್ಟು ಚೆನ್ನಾಗಿದೆ. ಯಾರೂ ಸಹಿತ ಈ ರೇಟಲ್ಲಿ ಈ ಸೀರೆನ ಕೊಡೋದಿಲ್ಲ. ಆದರೆ ನಾನು ಈ ಸೀರೆನ ಸೇಲ್ ಮಾಡಿ ಸ್ಟಿಚ್ ಮಾಡಿ ಆಗಿತ್ತು. ಕಾಂಬಿನೇಷನ್ ನೋಡ್ಬೋದು ನೀವು. ಹಾಗೆಯೇ ನಾನು ಸೇಲ್ ಮಾಡೋ ಸೀರೆಗಳಲ್ಲಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ನಂಬರ್ ಗೊತ್ತಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಬೋದು. ತುಂಬ ಕ್ವಾಲಿಟಿ ವೈಸ್ ಸೀರೆಗಳು ನನ್ನ ಹತ್ರ ತುಂಬ ಚೆನ್ನಾಗಿದೆ. ಹಾಗೆ ಬ್ಲೌಸ್ ಸಹ ಸ್ಟಿಚ್ ಮಾಡಿ ಕೊಡ್ತೀವಿ. ನೋಡ್ತಾ ಇರ್ಬೋದು. ಈಗೆಲ್ಲ ಹೇಗಂದರೆ ಫ್ರೆಂಡ್ಸ್, ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ಕಸ್ಟಮರ್ಗೆ ಅರ್ಜೆಂಟಲ್ಲಿ ನಾವು ಹೊಲಿದು ಕೊಡೋ ಥರ ಇರಬೇಕು. ಈಗ ನನಗೆ ವುಮೆನ್ಸ್ ಡೇ ಇತ್ತಲ್ವ, ಅದಕ್ಕೋಸ್ಕರ ಒಬ್ಬರು ಸೀರೆ ನೋಡೋಕ್ಕೆ ಬಂದಿದ್ಲು ಹುಡುಗಿ. ಅವಳು ಹೇಳಿದ್ಲು, ಅಕ್ಕ ನಾನು ನಿನ್ನ ಹತ್ರ ಸೀರೆ ತೊಗೊಳ್ತೀನಿ, ನೀನು ನಾಳೆನೇ ಸ್ಟಿಚ್ ಮಾಡಿಕೊಡೋದಾದರೆ ಅಂದ್ಲು. ನಮ್ಗೆ ಹೇಗಂದರೆ ಅವ್ರು ಒಂದು ಸೀರೆ ತಗೊಳ್ಳೋದ್ರಿಂದ ನಾವು ಸ್ಟಿಚ್ ಮಾಡಿಕೊಟ್ಟು ಸೀರೆ ಮತ್ತು ಸ್ಟಿಚ್ಚಿಂಗ್ ಚಾರ್ಜ್ ಎಲ್ಲ ಸೇರಿ ಚೆನ್ನಾಗಿ ಜಾಸ್ತಿ ಆಗುತ್ತೆ, ಅದರಲ್ಲಿ ಸ್ವಲ್ಪ ಲಾಭ ಸಿಗುತ್ತೆ. ಹಾಗಾಗಿ ನಾನು ಮಾಡಿಕೊಡ್ತೀನಿ, ನಾಳೆನೇ ಮಾಡಿಕೊಡ್ತೀನಿ ಸ್ಟಿಚ್ಚಿಂಗು ಅಂತ ಹೇಳಿಬಿಟ್ಟು ಒಂದು ಸೀರೆ ತಗೋ ಅಂತ ಹೇಳಿದೆ. ಅವಳು ಸೀರೆ ತಗೊಂಡು ಇಲ್ಲೇ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಹೋದ್ಲು. ಈ ರೀತಿ ಇದು ಅಷ್ಟೇ ಫ್ರೆಂಡ್ಸ್, ನನ್ನ ಹತ್ರ ತಗೊಂಡಿರೋ ಸ್ಯಾರಿನೇ. ನೋಡಿ, ಇದನ್ನು ಈ ಥರ ಪಫ್ ಸ್ಲೀವ್ ಇಟ್ಬಿಟ್ಟು ತೋಳಿಗೆ ಈ ಥರ ಬಾರ್ಡ್ರ್ ಬಂದುಬಿಟ್ಟು ಬ್ಯಾಕಲ್ಲಿ ವಿ ಶೇಪ್ ಕೊಟ್ಟು ಡಿಸೈನ್ ಮಾಡಿದ್ದೀನಿ. ಇದರ ಡಿಸೈನ್ ವೀಡಿಯೋ ಸಹಿತ ಮಾಡ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇಲ್ಲ ಅಷ್ಟೇ. ಏನು ಖುಷಿ ಅಂತಂದರೆ, ನಮ್ಮ ಹತ್ರ ತಗೊಂಡಿರೋ ಸ್ಯಾರಿಗಳನ್ನು ನಾವು ಸ್ಟಿಚ್ ಮಾಡಿದಾಗ ಅವರು ಉಟ್ಟಾಗ ಕಸ್ಟಮರು ಅಷ್ಟು ಖುಷಿ ಆಗುತ್ತೆ. ಯಾರೆಲ್ಲ ಸೇಲ್ ಮಾಡಬೇಕು ಅಂತ ಇದ್ದೀರಾ
ಮನೇಲೇ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಮಾಡಿ, ತುಂಬ ಹುಷಾರಾಗಿ ಮಾಡಿ. ಹೇಗಂದರೆ ಈಗೆಲ್ಲ ತುಂಬ ಸ್ಕ್ಯಾಮ್ ನಡೆಯುತ್ತೆ. ನೀವು ಆನ್ಲೈನಲ್ಲಿ ಮಾಡಿ, ಆಫ್ಲೈನಲ್ಲಿ ಮಾಡಿ, ತುಂಬಾ ಸ್ಕ್ಯಾಮ್ ನಡೆಯುತ್ತೆ, ಗೊತ್ತೇ ಆಗಲ್ಲ ನಮಗೆ. ಹಾಗೆಯೇ ನಾವು ಕಷ್ಟಪಟ್ಟು 10 ಸ್ಯಾರಿನ ಸೇಲ್ ಮಾಡಿರ್ತೀವಿ ಅಂದರೆ, ಒಂದು ಸ್ಯಾರಿಯಲ್ಲಿ ನಾವು ಮೋಸಕ್ಕೆ ಒಳಗಾದ್ವಿ, ಸ್ಕ್ಯಾಮಿಗೆ ಒಳಗಾದ್ವಿ ಅಂದರೆ ನಾವು ಹಾಕಿರೋ ಅಷ್ಟು ಎಫರ್ಟು, ಪಟ್ಟಿರೋ ಕಷ್ಟ ಎಲ್ಲದೂ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾವು ಅಷ್ಟೆಲ್ಲ ತರಿಸಿರ್ತೀವಿ, ಕೊರಿಯರ್ ಚಾರ್ಜು, ಹಾಗೆ ತರಿಸ್ಕೊಳ್ಳೋ ಚಾರ್ಜು ಎಲ್ಲ ಹಾಕಿರ್ತೀವಿ. ಹಾಗೆ ನಮ್ಮ ಕೆಲಸ ಬಿಟ್ಬಿಟ್ಟು ಬಿಲ್ ಹಾಕೋದಾಗಲಿ, ರೇಟ್ ನೋಡೋದಾಗಲಿ ಎಲ್ಲ ಮಾಡಿರ್ತೀವಿ. ಆದರೆ ನಮಗೆ ಸ್ಕ್ಯಾಮ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಹೇಳೋದು, ನಿಮ್ಗೆ ಯಾವ್ಯಾವ ಸ್ಯಾರಿಗಳು ತಂದಿದ್ದೀರಾ, ಸೇಲ್ ಮಾಡಿದ್ದೀರಾ ಎಲ್ಲ ಪ್ರತಿಯೊಂದೂ ಬರೆದಿಡಿ. ಎಷ್ಟೊಂದು ಥರ ಆಗುತ್ತೆ ಅಂದರೆ, ಇದರಲ್ಲಿ ಯಾವ ಥರ ಕಸ್ಟಮರ್ ಚೇಂಜಸ್ ಆಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. 15 ದಿವಸ ತಗೊಂಡು ಬಟ್ಟೆ ತೊಗೊಂಡು 15 ದಿವಸ ಆದಮೇಲೂ ಸಹಿತ ನಮಗೆ ಬೇಡ ಅಂತ ಹೇಳ್ತಾರೆ. ಅಕಸ್ಮಾತು ನಿಮಗೆ ಯಾರೇ ಬಟ್ಟೆ ತೊಗೊಂಡ್ಲಿ, ಬಟ್ಟೆ ತೊಗೊಂಡ ತಕ್ಷಣ ಅವರು ನಿಮಗೆ ಅಂದರೆ ನಿಮ್ಮ ಹತ್ರ ಸ್ಯಾರಿ ತೊಗೊಂಡು ತಕ್ಷಣ ನಿಮಗೆ ಸ್ಟಿಚ್ ಮಾಡಿ ಅಂಥೇಳಿ ಅವರು ಫೈನಲ್ ಮಾಡಿ ಹೋದ್ಮೇಲೆ ಅವರು ದುಡ್ಡು ಕೊಡೋಕ್ಕೂ ಮುಂಚೆ ನೀವೇನು ಫೈನಲ್ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ದುಡ್ಡು ಕೊಟ್ಟಿದ್ರು ಅಂದರೆ ಫಸ್ಟು ನೀವು ಆ ಸ್ಯಾರಿನ ತೆಗೆದುಬಿಟ್ಟು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿ. ಯಾಕಂದರೆ ಕೆಲವು ಕಸ್ಟಮರ್ ಹೇಗಂದರೆ ಇಲ್ಲಿ ತಗೊಳ್ತಾರೆ, ಮನೆಗೆ ಹೋದ ತಕ್ಷಣ ಅದು ಬೇಡವೇನೋ ಅಂತ ಅನಿಸಿ ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. ಅದೇ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀವಿ, ನೀವು ಸೆಲೆಕ್ಟ್ ಮಾಡಿದ್ದು ಅಂತಂದರೆ ಅವರು ಸುಮ್ಮನೆ ಆಗ್ತಾರೆ, ಓಕೆ ಕಟ್ ಮಾಡಾಯ್ತಾ ಸ್ಟಿಚ್ ಮಾಡಿ ಅಂತಾರೆ. ಅದೇ ನೀವು ಹಾಗೆ ಇಟ್ರಿ ಅಂದರೆ ಅದು ನಿಮ್ಗೆ ಹಾಗೇ ವಾಪಸ್ ಬಿಡೋವಂಥ ಸಾಧ್ಯತೆಯೂ ಇರುತ್ತೆ. ನಾವು ಇದೆಲ್ಲ ನೋಡ್ಕೋಬೇಕಾಗತ್ತೆ. ಇದು ಸ್ಯಾರಿ ಅಷ್ಟೇ ಫ್ರೆಂಡ್ಸ್, ನನ್ನ ಹತ್ರನೇ ತೊಗೊಂಡಿರೋದು. ಬರೀ 550 ರೂಪಾಯಿಗೆ ತೊಗೊಂಡಿರೋಂಥ ಸ್ಯಾರಿ. ತುಂಬ ಉದ್ದನೂ ಇದೆ, ಬ್ಲೌಸ್ ಪೀಸು ಸಹ ತುಂಬ ಚೆನ್ನಾಗಿದೆ. ಯಾವುದೂ ಸಹಿತ ಬ್ಲೌಸ್ ಪೀಸು ಕಡಿಮೆ ಬಂದಿಲ್ಲ. ನಾನು ತಂದಿರೋಂಥ ಸೀರೆಗಳಲ್ಲಿ ಯಾವ ಬ್ಲೌಸ್ ಪೀಸು ಕಡಿಮೆ ಬಂದಿಲ್ಲ, ತುಂಬ ಚೆನ್ನಾಗೇ ಬಂದಿತ್ತು. ಇದನ್ನು ಪ್ರಿನ್ಸ್ ಕಟ್ ಹೊಲಿದ್ಬಿಟ್ಟು ಈ ರೀತಿ ಬ್ಯಾಕ್ ನೆಕ್ ಈ ರೀತಿ ಡಿಸೈನ್ ಕೊಟ್ಟಿದ್ದೀವಿ. ಹಾಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಕಾಣ್ತಾಯಿತ್ತು. ಹಾಗೆ ವುಮೆನ್ಸ್ ಡೇಗೆ ಉಟ್ಕೊಬೇಕು ಅಂತೇಳಿ ಇಟ್ಕೊಂಡಿದ್ರು, ನೋಡ್ಬೋದು ನೀವು. ಇದು ಒಂದು ಬ್ಲೌಸ್ ನೆಕ್ ಡಿಸೈನೇ, ಇದು ಸಹ ಕೇರಳ ಸೀರೆ. ಹಾಗೆ ತುಂಬ ಚೆನ್ನಾಗಿ ಎಲ್ಲ ತುಂಬ ಟ್ರೆಂಡಲ್ಲಿ ಉಡ್ತಾರೆ. ಹಾಗೆ ಈ ಸಿಂಪಲ್ಲಾದ ಡಿಸೈನನ್ನು ಮಾಡಿದ್ವಿ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಮಾಡಿ, ಆದರೆ ಲಾಸ್ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಸಲ ಯೋಚನೆ ಮಾಡಿ ನೀವು ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡಿ. ಯಾಕಂದರೆ ವಾಪಸ್ ಇಲ್ಲ ಅಂದವಾಗ ತುಂಬಾ ಕಷ್ಟ ಆಗುತ್ತೆ. ಉಳಿದಂತಹ ಬಟ್ಟೆಗಳನ್ನು ನಾವು 10 ಪೀಸನ್ನು ಸೇಲ್ ಮಾಡಿ 1 ಪೀಸು ಉಳೀತು ಅಂತಂದರೆ ನಾವು ಅಷ್ಟು ಕಷ್ಟಪಟ್ಟಿರೋದೆಲ್ಲ ವೇಸ್ಟ್ ಆಗುತ್ತೆ. ಹಾಗೆ ನೋಡ್ಬೋದು, ನಾವೀಗ ಒಂದು ಬಟ್ಟೆ ತಂದ್ವಿ ಅಂತಂದರೆ ರಿಲೇಷನ್ನು ಯಾರೇ ಆಗಿರ್ಬೋದು ಬಟ್ಟೆ ನೋಡ್ತಾರೆ ಅಂದವಾಗ ನೀವು ಕಡಿಮೆ ತೀರಾ ರಿಲೇಷನ್ನು, ಹತ್ತಿರ ಸಂಬಂಧಿಕರು ಅಂತೇಳಿ ನಿಮಗೆ ಲಾಸ್ ಮಾಡಿಕೊಂಡು ಯಾವುದೇ ಬಟ್ಟೆನ ಕೊಡೋಕೆ ಹೋಗಬೇಡಿ. ಯಾವುದೇ ವ್ಯವಹಾರದಲ್ಲಾದರೂ ನಾವು ಸ್ಟ್ರಿಕ್ಟಾಗಿರಬೇಕು. ಮನೆಗೆ ಬರೋದು, ಊಟ ತಿಂಡಿ ಎಲ್ಲದರಲ್ಲೂ ಸಂಬಂಧಿಕರು. ಆದರೆ ನಮಗೆ ಕೆಲಸದಲ್ಲಿ ತೊಂದರೆ ಕೊಡೋವಂಥವ್ರಲ್ಲ. ನೋಡ್ತಾ ಇರ್ಬೋದು ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೇನಾದರೂ ಈ ಸ್ಯಾರಿ ಇಷ್ಟ ಆಗಿ ನಿಮಗೆ ಬೇಕಿದ್ದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಹಾಗೆ ಎಲ್ಲ ಬ್ಲೌಸ್ಗಳು ಹೇಗಿದೆ, ನಾವೇ ಸೇಲ್ ಮಾಡಿರೋಂಥ ಸ್ಯಾರಿ ನಮಗೆ ಬ್ಲೌಸ್ ಹೊಲಿಯೋಕ್ಕೆ ಬಂದು ಅದನ್ನು ರೆಡಿ ಮಾಡಿದ ಮೇಲೆ ನಮಗೆ ಎಷ್ಟು ಖುಷಿ ಅನಿಸುತ್ತಲ್ವ. ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮ್ಗೇನಾದರೂ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತಂದರೆ, ಅಥವಾ ನಿಮ್ಮೂರಲ್ಲಿ ಜಾಸ್ತಿ ಟಾಪ್ಸ್ಗಳು ಹೋಗ್ತಿದೆ ಅಂತಂದರೆ, ಟಾಪ್ಸ್ ತಂದರೆ ನೀವು ಒಂದು ಟಾಪಿಗೆ 30, 40, 50 ಈ ರೀತಿ ತಗೊಂಡು ಸಹ ಕೆಲಸವನ್ನು ಗಿಟ್ಟಿಸ್ಕೊಳೋರಂತ ಇರ್ತಾರೆ. ಹಾಗಾಗಿ ನಾ ಹೇಳೋದು, ನೀವು ಸುಮ್ಮನೆ ಕೂರಬೇಡಿ, ಏನಾದರೂ ಒಂದು ಮಾಡಿ, ಏನಾದರೂ ಒಂದು ಬಿಸ್ನೆಸ್ ಮೈಂಡನ್ನು ಯೋಚನೆ ಮಾಡ್ತಾ ಇರಿ. ಆಗ ನಿಮಗೆ ಬೇಡದೇ ಇರೋ ಯೋಚನೆ ಬರಲ್ಲ, ಬೇಡದೇ ಇರೋ ಕಾಯಿಲೆ ಬರಲ್ಲ. ಇದು ಒಂದು ಸ್ಯಾರಿ ಫ್ರೆಂಡ್ಸ್, ಸಖತ್ತಾಗಿದೆ ಅಲ್ವಾ. ಈ ಕಲರ್ ಸ್ಯಾರಿ ಅಂತಂದರೆ ತುಂಬಾ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಚೆನ್ನಾಗೂ ಬಂದಿತ್ತು. ಹಾಗೆಯೇ ನಮಗೆ 2 ದಿನದಲ್ಲಿ ಎಲ್ಲರೂ ಅಷ್ಟೇ ನಮ್ಮೂರು ಜಾತ್ರೆಗೆ ಸ್ಟಿಚ್ ಮಾಡಿಕೊಡಿ ಅಂತ ಇವಾಗ ತರ್ತಾ ಇದ್ದಾರೆ. ಅದು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ರೂ ಮುಗಿತಾನೇ ಇಲ್ಲ. ನಮಗಂತೂ ರೆಸ್ಟ್ ಅನ್ನೋದೇ ಇಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಅದರಲ್ಲೂ ಸಹಿತ ವೀಡಿಯೋಸ್ ನಿಮಗೋಸ್ಕರ ಹಾಕ್ತೀನಿ ಅಂತಂದರೆ ನನಗೆ ಎಷ್ಟು ಇಂಪಾರ್ಟೆಂಟು ಯೂಟ್ಯೂಬ್ಗೆ ಕೊಡ್ತೀನಿ ಅಂತ ನೋಡಿ ಫ್ರೆಂಡ್ಸ್. ಇಷ್ಟು ಕಷ್ಟದಲ್ಲೂ ನಿಮಗೆ ವೀಡಿಯೋಸ್ ಹಾಕ್ತಾಯಿದ್ದೀನಿ ಅಂದರೆ ನೀವೊಂದು ಪುಟಾಣಿ ಲೈಕನ್ನು ನನಗೆ ಕೊಡೋದನ್ನು ಮರಿಬೇಡಿ. ಅದೊಂದೇ ನಾನು ನಿಮ್ಮಿಂದ ಏನು ಅಂದರೆ ಕೇಳ್ಕೊಳ್ಳೋದು. ಹಾಗಾಗಿ ನಿಮ್ಮದೊಂದು ಚಿಕ್ಕ ಲೈಕನ್ನು ಮಾಡಿ. ಇದು ಸಹ ನೋಡಿ, ಒಂದು ಸ್ವಲ್ಪ ಬಾರ್ಡ್ರ್ ಉಳಿದಿತ್ತು, ಹಾಗಾಗಿ ಒಂದು ಸೈಡು ಬಾರ್ಡ್ರ್ ಕೊಟ್ಟಿದ್ದೀನಿ. ನಾನು 10 ವರ್ಷದ ಹಿಂದೆ ಬಟ್ಟೆ ಸೇಲ್ ಮಾಡ್ತಿದ್ದೆ. ಆಗ ಇಷ್ಟೊಂದು ಆನ್ಲೈನ್ ಇರಲಿಲ್ಲ. ಯಾಕಂದರೆ ಅವಾಗೆಲ್ಲ ಅಂಗಡಿಗೆ ಹೋಗಿ ತಗೊಳ್ತಿದ್ರು, ಬಿಟ್ಟರೆ ಮನೆಯಲ್ಲಿ ಸೇಲ್ ಮಾಡೋರ ಹತ್ರ ಡೈರೆಕ್ಟಾಗಿ ನೋಡಿಬಿಟ್ಟು ತಗೊಳ್ತಿದ್ರು. ಈಗ ಹಾಗಲ್ಲ, ನಮಗೆ ನಾವು ತೋರಿಸಿರೋ ಸೀರೆನೇ ಕ್ವಾಲಿಟಿ ಕಡಿಮೆ ಮಾಡಿ ಬೇರೆ ಬೇರೆ ವೀಡಿಯೋಸ್ಗಳಲ್ಲಿ ಹಾಕಿದಾಗ ಅವ್ರದ್ದು ಜಾಸ್ತಿ ಆಯಿತು ದುಡ್ಡು, ನಮ್ಮದು ಈ ಸ್ಯಾರಿಗೆ ಇಲ್ಲಿ ಕಡಿಮೆ ಹೇಳ್ತಾ ಇದ್ದಾರೆ ಅಂತ
ಹೇಳ್ಬಿಟ್ಟು ಅನ್ಕೋಬಿಡ್ತಾರೆ. ಈಗೆಲ್ಲ ಫುಲ್ಲು ಆನ್ಲೈನಲ್ಲಿ ವ್ಯವಹಾರ, ಹಾಗೆಯೇ ಫೋನ್ ಕೈಯಲ್ಲೇ ಇರುತ್ತಲ್ವ. ಈಗ ಎಲ್ಲರೂ ಸಹ ಪ್ರತಿಯೊಬ್ಬರು ಅಂದರೆ ಒಂದೊಂದು ಊರಲ್ಲಿ ಎಷ್ಟೊಂದು ಜನ ಮನೇಲೇ ಸ್ಯಾರಿ ಬಿಸ್ನೆಸ್ ಅಂತೇಳಿ ಮಾಡ್ತಾರೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಾಡಿ, ಅದನ್ನು ನಾವು ಕರೆಕ್ಟಾಗಿ ತಗೊಂಡು ಹೋಗೋದು ಮುಖ್ಯ ಆಗಿರುತ್ತೆ. ಯಾಕಂದರೆ ನಿಮಗೆ ತಗೊಂಡಿರೋಂಥ ಬಟ್ಟೆಗಳನ್ನು ಬರೆದಿಡಬೇಕು, ಎಷ್ಟು ಲಾಭ ಬಂತು, ಎಷ್ಟು ನಷ್ಟ ಆಯಿತು, ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಅದೆಲ್ಲದ್ರ ಬಗ್ಗೆ ಗಮನ ಇದ್ದರೆ ನೀವು ಸಹಿತ ಮನೇಲೇ ಸ್ಯಾರಿ ತಂದು ಸೇಲ್ ಮಾಡ್ಬೋದು. ಹಾಗೆ ಕೆಲವು ಕಡೆ ಬ್ಲೌಸ್ ಪೀಸ್ಗಳು ತುಂಬ ಹೋಗ್ತವೆ. ಬ್ಲೌಸ್ ಪೀಸ್ಗಳನ್ನು ತೊಗೊಂಬಂದು ಸಹಿತ ಸೇಲ್ ಮಾಡ್ಬೋದು. ಅಂದರೆ ಬಂಡಲ್ ಗಟ್ಟಲೆ ತಂದರೆ ಆ ಬ್ಲೌಸ್ ಪೀಸನ್ನು ನೋಡಿದಂತಹ ನಿಮ್ಮ ಮನೆಗೆ ಬರುವಂಥ ಕಸ್ಟಮರ್ ಆಗಿರ್ಬೋದು, ನಿಮ್ಮ ಅಂಗಡಿಗೆ ಬರುವಂಥ ಕಸ್ಟಮರ್ ಆಗಿರ್ಬೋದು, ತೊಗೊಂಡು ಹೊಲಿಯೋಕ್ಕೆ ಕೊಡ್ತಾರೆ. ಅದನ್ನು ಒಂದು ಸ್ವಲ್ಪ ಹಾಕಿ ನೋಡಿ. ಆದರೆ ನಿಮ್ಮ ಊರಲ್ಲಿ ತೀರಾ ಎಕ್ಸ್ಟ್ರಾ ಬ್ಲೌಸನ್ನು ಹಾಕೋಲ್ಲ, ಸ್ಯಾರಿಯಲ್ಲಿ ಬಂದಿರೋ ಬ್ಲೌಸನ್ನು ಮಾತ್ರ ಹಾಕ್ತಾರೆ ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನೀವು ಸ್ಯಾರಿ ಜೊತೆಗೆ ಪೆಟಿಕೋಟು, ಲಗ್ಗಿನ್ಸು, ವೇಲು ಮತ್ತು ಕಡಿಮೆ ರೇಟಿನ ಟಾಪ್ಗಳನ್ನು ಸಹಿತ ಇಟ್ಕೋಬೋದು. ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವತ್ತು ಒಂದೇ ದಿನಕ್ಕೆ ಎಷ್ಟೆಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ. ಜಾತ್ರೆ ಇರೋದ್ರಿಂದ ಮಂಗಳವಾರ ಎಷ್ಟು ಬಟ್ಟೆಗಳನ್ನು ಸ್ಟಿಚ್ ಮಾಡಿದ್ರೂ ಸಹಿತ ಮುಗಿಯುತ್ತೆ ಅನ್ನೋ ಮಾತೇ ಇಲ್ಲ. ನಾವೇ ಇನ್ನು ಬುಧವಾರ ತನಕ ಹೊಲಿದ್ಬಿಟ್ಟು ಬುಧವಾರದ ಮೇಲೆ ನಿಲ್ಲಿಸಿದ್ರೆ ಆಗಾದರೂ ಕಡಿಮೆ ಆಗುತ್ತಾ ನೋಡಬೇಕು. ಹಾಗೆಯೇ ನೋಡಿ, ಇದು ಬ್ಯಾಕ್ ನೆಕ್ ಡಿಸೈನು ಹೇಗೆ ಬಂದಿದೆ ಅಂತ ತುಂಬ ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಆ ರೀತಿಯೇ ನೀವು ಸ್ಟಿಚ್ ಮಾಡ್ಬೋದು. ಹಾಗೆಯೇ ನಾನು ಈ ವಿಡಿಯೋದಲ್ಲಿ ತೋರಿಸಿರೋಂಥ ಸ್ಯಾರಿ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ, ಬೇಕಿದ್ದರೆ ನನ್ನ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ ನೀವು ನನಗೆ ಕಮೆಂಟ್ ಮಾಡ್ಬೋದು. ಹಾಗೆ ಇಲ್ಲ ಅಂದರೆ ನಂಬರ್ ತೊಗೊಂಡು ಫೋನ್ ಮಾಡ್ಬೋದು. ಆದಷ್ಟು ನಂಬರ್ ತೊಗೊಂಡು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ಎಷ್ಟೆಲ್ಲ ಬ್ಲೌಸ್ಗಳು ಸ್ಟಿಚ್ ಆಗ್ತವೆ ಇಡೀ ದಿನ, ಎಲ್ಲ ಬ್ಲೌಸ್ಗಳ ವಿಡಿಯೋನು ಹಾಕಬೇಕು ಅಂತ ಅಂದ್ಕೊಳ್ತೀನಿ. ಟೈಮ್ ಇಲ್ಲದ್ರಿಂದ ನನಗೆ ಸಾಧ್ಯವಾದಷ್ಟು ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಹಾಗೆ ನೀವು ನೋಡ್ಬೋದು ಈ ಡಿಸೈನ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಸ್ಯಾರಿಗಳು ನನ್ನ ಹತ್ರನೇ ತೊಗೊಂಡ್ಬಿಟ್ಟು ನನ್ನ ಹತ್ರನೇ ಸ್ಟಿಚ್ ಮಾಡಿರೋಂತಹದ್ದು. ನೋಡಬೇಕು ನಾನು ತಂದಿರೋ ಸೀರೆಗಳು ಸಹಿತ ಯಾವ ರೀತಿ ಸೇಲ್ ಆಗುತ್ತೆ, ನನಗೂ ಸಹಿತ ಅದರಲ್ಲಿ ಎಷ್ಟು ಲಾಭ ಆಗುತ್ತೆ ಎಲ್ಲದನ್ನು ಬರೆದಿಡ್ತೀನಿ. ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಯಾಕಂದರೆ ನೀವು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ನಿಮಗೂ ಸಹಿತ ಅದರಿಂದ ಹೆಲ್ಪ್ ಆಗ್ಬೋದು. ನಾನು ಎಷ್ಟು ಸ್ಯಾರಿಯಿಂದ ಸಂಪಾದನೆ ಮಾಡಿದೆ, ಎಷ್ಟು ಉಳಿಸಿದ್ದೀನಿ, ಎಷ್ಟು ನಮಗೆ ಲಾಭ ಆಯಿತು, ಎಲ್ಲ ವೀಡಿಯೋಸ್ಗಳನ್ನು ನಾನು ಸೀರೆ ಎಲ್ಲ ಸೇಲ್ ಆದಮೇಲೆ ನಿಮಗೆ ಹಾಕ್ತೀನಿ. ಹಾಗೆ ಒಂದಕ್ಕಿಂತ ಒಂದು ಬ್ಲೌಸ್ಗಳು ಸಖತ್ತಾಗಿ ಬಂದಿದ್ವು. ಹಾಗೆ ತುಂಬ ಚೆನ್ನಾಗಿ ಕಡಿಮೆ ರೇಟಿಂದನೂ ಸಹಿತ ಜಾಸ್ತಿ ರೇಟ್ವರೆಗೂ ಸಹಿತ ನನ್ನ ಹತ್ರ ಸೀರೆ ಇದೆ. ಯಾರಾದರೂ ಬೇಕಾದರೆ ಆರ್ಡ್ರ್ ಮಾಡ್ಬೋದು. ಖಂಡಿತವಾಗ್ಲೂ ನಾನು ನಿಮಗೆ ಎಲ್ಲೇ ಇದ್ರೂ ಕೊರಿಯರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.